ನೋಡಿ ಇದು ಹಳೆ 2012ನೇ ಮಾಡಲ್ ಗಾಡಿ ಇದು. ಇದರಲ್ಲಿ ಇವರು 2.5 ಟನ್ ಲೋಡ್ ಹಾಕೊಂಡ್ಬಂದಿದ್ದಾರೆ. ಇವ್ರ ಹೆಸರು ಸಾದಿಕ್ ಪಾಷಾ ಅಂತ, ಬಾಗ್ಲೂರು ಅವರು. ನಮಸ್ತೆ ಸರ್. ಊಟ ಸರ್? ಸರ್ ಮಾಡಬೇಕು. ಇದು ನಮ್ಮ ಟಾಟಾ ಎಸಿ ಸರ್. ಇದು ಬಡವ್ರ ಪಕ್ಷ ಇದು. ಹೌದು ಸರ್. ನೋಡಿ ನಾವು ಅದೇ ಟಾಟಾ ಎಸ್ನ ಹೊಸದಾಗಿ ಮಾರಕ್ಕೆ ಬಂದಿದ್ದೀವಿ. ಹಂಗಲ್ಲ ಸರ್, ಛೋಟಾ ಹಾತಿ ಅಂತ. ಯಾಕಂದ್ರೆ ಛೋಟಾ ಹಾತಿ ಇರ್ಲಿ, ಇದು ಓಲ್ಡ್ ಈಸ್ ಗೋಲ್ಡ್. ಇದು ಹೆಂಗಿದ್ರು ಜಾಕಿನೇ ಅದು. ಹೌದಾ ಸರ್? ಯಾಕೆ ಹೇಳ, ಇವಾಗ ನೋಡಿ ಈಗ ಕೆಪಾಸಿಟಿ ಕೊಟ್ಟಿರೋದು 700 kg. ಹೌದು. ನಾನು ಹಾಕೊಂಡು ಬಂದಿದ್ದೀನಿ 2.5 ಟನ್ನು. ಓ, 2.5 ಟನ್ ಇದೆಯಾ? 2.5 ಟನ್ ಇದೆ ಸರ್ ಅದು ಐಟಮು. ಈರುಳ್ಳಿ, ಬೆಳ್ಳುಳ್ಳಿ. ಯಾಕಂದ್ರೆ ಬಡವರು ಯಾರಾದ್ರೂ ತಗೊಳ್ಳಿ, ಗಾಡಿ ಓಡ್ಸಕ್ ಚೆನ್ನಾಗೈತೆ, ಏನ್ ರಫ್ಯೂಸ್ ಆದ್ರೂ ಮಾಡಿಸ್ಬೋದು. ನಿಮ್ ಏನಿದ್ರು ಕಂಡೀಷನ್ ಅಂದ್ರೆ ಆಯಿಲ್ ಚೇಂಜು, ಕೂಲೆಂಟು ಅವೆಲ್ಲ ಚೇಂಜ್ ಮಾಡಿಸ್ಕೊಂಡ್ರೆ ನಿಮ್ ಕೆಲಸನೇ ಏನು ಬರಲ್ಲ. ಮೇಂಟೆನೆನ್ಸ್ ಏನು ಬರಲ್ಲ. ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ ಹಂಗೆ. ನೀವು ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ, ಅದು ಇಂಜಿನ್ ಆಯಿಲ್ ಎಲ್ಲ ನೋಡ್ಕೊಂಡು, ಕೂಲೆಂಟ್ ಆಯಿಲ್, ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ನೀವು ಸೌಲಭ್ಯದಿಂದ ನೀವು ನಡ್ಕೊಂಡ್ರೆ ನಿಮ್ ಗಾಡಿ ಹಂಗೇ ಇರ್ತೈತೆ. ನಿಮ್ ಜೀವಾಗ ಹೆಂಗ್ ನೋಡ್ಕೊಂತೀರಾ ಹಂಗ್ ನೋಡ್ಕೊಂಡ್ರೆ ಗಾಡಿ ಏನು ಆಗಲ್ಲ. ಬಡವ್ರ ಪಕ್ಷ. ಗಾಡಿ ತಗೊಂಡು ಇದು ನಾವು ತಗೊಂಡು ಒಂದು 10 ವರ್ಷ ಆತೈತೆ ಸರ್. 2017 ಮಾಡಲ್ ಇದು. ನೀವೇ ಫಸ್ಟ್ ಪಾರ್ಟಿನಾ? ನಾವೇ ಫಸ್ಟ್ ಪಾರ್ಟಿ. ನಾವು ತಗೊಂಡು 14 ವರ್ಷ ಆಯ್ತು ಸರ್ ಇದು ಗಾಡಿ. ಸೊ ನಿಮಗೆ ಖರ್ಚು ಕಡಿಮೆ ಸರ್. ಹೆಂಗಿದ್ರು ಓಡಿಸ್ಬೋದು ಬಡವ್ರು. 500 ರೂಪಾಯಿ ಡೀಸೆಲ್ ಹಾಕಿದ್ರೆ 2000 ಹೆಂಗೋ ದುಡ್ಡು ಮುಕ್ಕೊಂಡು ಬಂದ್ಬಿಡ್ಬೋದು. 500 ರೂಪಾಯಿ ಡೀಸೆಲ್ ಹಾಕಿದ್ರೆ 500 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ ಸಾಕು. ನಾನೇ ಅಮ್ಮಮ್ಮ ಅಂದ್ರೆ 150 ಕಿಲೋಮೀಟರ್ ಓಡಿಸ್ತೀನಿ ಸರ್ ಡೈಲಿ ಅಲ್ಲ ಸರ್. 500 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ 500 ರೂಪಾಯಿ ಡೀಸೆಲ್ಗೆ 150 ಕಿಲೋಮೀಟರ್ ಓಡಿಸ್ಕೊಂಡಿದ್ದೀನಿ ನಾನು. ನಾನು ಎತ್ತಾತ ಹೋಗಲ್ಲ. ಬೇರೆ ನಮ್ಮ ಸಂತೆ ಇದೆ ಸರೌಂಡಿಂಗು. ಮಾರ್ಕೆಟ್ಗೆ ಹೋಗ್ತೈತೆ ಗಾಡಿ. ಇದು ಯಶವಂತಪುರ ಗಂಟ ಹೋಗ್ತೈತೆ. ಯಶವಂತಪುರದಿಂದಾನೇ ಹಾಕೊಂಡ್ ಬರ್ತೀನಿ. ಇದ್ರಾಗ 50 ಮೂಟೆ ಹಾಕೊಂಡ್ ಬರ್ತೀನಿ ಸರ್. 2 ಟನ್ ಹಾಕ್ತೀನಿ ಸರ್. ಬೇಕಾದ್ರೆ ನಿಮ್ ಕಣ್ ಮುಂದೆ ಹಾಕಿ ತೋರಿಸ್ತೀನಿ ಸರ್. ನಾನು ನೋಡಿದೆ ಸರ್, ಅವಾಗ ನೀವು ಅನ್ಲೋಡ್ ಮಾಡ್ತಾ ಇದ್ರಲ್ಲ, ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ನಾನೇ ಹಾಕಿ ಕೊಡ್ತೀನಿ. ಬೇಕಾದ್ರೆ ನೀವು ಯಾವ್ದಾದ್ರು ಗಾಡಿ ಕೊಡಿ, ಟಾಟಾ ಎಸಿ ನಾನು ಓಡಿಸ್ಕೊಂಡು ಬರ್ತೀನಿ. ಈಗ ಹೊಸದಾಗಿ ತಗೊಳ್ಳೋರ್ಗೆ ಏನು ಹೇಳ್ತೀರಾ ಸರ್? ಹೊಸದಾಗಿ ತಗೊಳ್ಳೋ ಟಾಟಾ ಎಸಿ ತಗೊಳ್ಬೋದು ಸರ್. ಏನಿಲ್ಲ, ಅನುಕೂಲ ಐತೆ ಅದ್ರಾಗೆ. ಏನ್ ಮೇಂಟೆನೆನ್ಸ್ ಜಾಸ್ತಿ ಬರಲ್ಲ. ಇವಾಗ ಅಶೋಕ್ ಲೈಲ್ಯಾಂಡ್ ತಗೊಂಡ್ರು ನೀವು ತುಂಬಾ ಖರ್ಚು ಬರ್ತೈತೆ. ಸೆನ್ಸರು, ಪನ್ಸರು ಅವೆಲ್ಲ ರಿಕ್ಸ್ ಜಾಸ್ತಿ ಅದ್ರಾಗೆ. ಟಾಟಾ ಎಸಿದಾಗ ಅಂತರ ಏನ್ ರಿಕ್ಸ್ ಇಲ್ಲ. ಏನಾದ್ರು ಆದ್ರೂ ನೀವೇ ನಿಮ್ ಕೈಯಾಗ ಏನಾದ್ರು ಜೈಂಟು ಪೀಸ್ ಗೀಸ್ ಆದ್ರೂ ನೀವೇ ಮಾಡ್ಕೊಂಡು ಬಂದ್ಬಿಡ್ಬೋದು. ಆ ಥರ ಗಾಡಿ ಸರ್ ಇದು. ಬಡವ್ರ ಗಾಡಿ, ಟಾಟಾ ಗಾಡಿ. ಎಲ್ಲಾದ್ರೂ ನೋಡಿ, ಯಾವ್ದಾದ್ರು ಟಾಟಾ ಗಾಡಿ ಎತ್ಕೊಳ್ಳಿ ಸರ್. ಕಣ್ಣು ಮುಚ್ಕೊಂಡು ಎತ್ಕೊಂಡು ಓಡಿಸ್ಬೋದು ಸರ್. ನಮ್ಮ ವ್ಯಾಪಾರಿಗಳೆಲ್ಲ ಅಮ್ಮಮ್ಮ ಅಂದ್ರೆ 20-30 ಗಾಡಿ ಐತೆ ಸರ್. ಇದು ಟಾಟಾ ಎಸಿ. ಎಲ್ಲರೂ ಈರುಳ್ಳಿ ವ್ಯಾಪಾರ ಅವ್ರು ಇದೇ ಮಾಡ್ತಾ ಇರೋದು. ಆಲ್ಮೋಸ್ಟ್ಲಿ ನಮ್ಮ ಚಿಂತಾಮಣಿ, ಕೈವಾರು, ರಜಾಕ್ಪಳ್ಯ ಅವೆಲ್ಲ ನಡೀತಾ ಇರೋದು ಟಾಟಾ ಎಸಿನ. ಎಲ್ಲ ಲೈಕರ್, ಟಾಟಾ ಎಸಿ ಲೈಕರ್ ಹತ್ತು ಕಡೆ ಎಲ್ಲ ಇರೋದು ಸರ್, ಹಳ್ಳಿ ಕಡೆ ಎಲ್ಲ. ಏನಂದ್ರೆ ಜಿನಿನ್ ಗಾಡಿ ಸರ್ ಇದು. ಜಿನಿನ್ ಗಾಡಿ ಟಾಟಾ ಎಸಿ ಗಾಡಿ ಅಂತ ಯಾವ ಗಾಡಿನೂ ನೋಡಿಲ್ಲ ಸರ್ ನಾನು. ನಿಮ್ಮ ಸರ್ಕಲ್ ಅಲ್ಲೇ 20 ಗಾಡಿ ಮೇಲೆ ಇದೆ. ನಮ್ಮ ಸರ್ಕಲ್ ಆಗಿ 20 ಗಾಡಿ ಐತೆ ಸರ್. ಇದು ಟಾಟಾ ಎಸಿನ. ಸೊ ಎಲ್ಲ ವ್ಯಾಪಾರಸ್ಥರೇ? ಎಲ್ಲ ವ್ಯಾಪಾರಸ್ಥರೇ. ಯಾಕಂದ್ರೆ ಆರಾಮಾಗಿ ಹೋದ್ರು ಲೋಡ್ ಎತ್ಕೊಂಡು ಹೋಗ್ತೀವಿ ಸರ್. ಒಂದು 5 ನಿಮಿಷ ಲೇಟ್ ಆಗ್ಬೋದು ನಿಮ್ಗೆ. ಪಿಕಪ್ ಸಿಕ್ಕಾಕೊಂಡ್ಬಿಟ್ರೆ ಲೆವೆಲ್ ರೋಡ್ ಇದ್ರೆ ಆ ಟಾಪ್ ಅಂಡ್ ಟಾಪ್ ಹೋಗ್ತೈತೆ ಗಾಡಿ. 50 ಮೂಟೆ ಹಾಕಿದ್ರು 50 ಸ್ಪೀಡ್ 60 ಸ್ಪೀಡಾಗಿ ಇರ್ತೈತೆ. ಲೆವೆಲ್ ರೋಡ್ ಸಿಕ್ಕಿದ್ರೆ, ಹೈವೇ ಸಿಕ್ಕಿದ್ರೆ, ಸಣ್ಣ ಪುಟ್ಟ ರೋಡ್ ಸಿಕ್ಕಿದ್ರೆ 20-30 ಹಂಗೆ ಹೋಗ್ತಾ ಇರ್ತೈತೆ ಆರಾಮಾಗಿ. ಸರಿ ಸರ್. ನಿಮ್ಮ ಈ ಸರ್ಕಲ್ ಅಲ್ಲಿ ಯಾರು ಎಕ್ಸ್ಚೇಂಜ್ ಮಾಡಂಗಿದ್ರೆ ಇಲ್ಲ ಅಪ್ಗ್ರೇಡ್ ಆಗಂಗಿದ್ರೆ ಹೇಳಿ ಸರ್. ನಮ್ಗೆ ಎಕ್ಸ್ಚೇಂಜ್ ಮಾಡಂಗಿದ್ರೆ ಸರ್, ಅವ್ರ ಗಾಡಿ ರಥ ಇತ್ತಾರ ಇದಾರೆ. ಇವಾಗ ಮನ್ಸಿಗೆ ಹಿಡಿದ್ಬಿಟ್ಟೈತೆ. ಯಾರಾದ್ರೂ ಎಕ್ಸ್ಚೇಂಜ್ ಮಾಡ್ತಾರಾ? ಇನ್ನು ತಗೊಂಡ್ರೆ ಟಾಟಾ ಎಸಿನ ಇಸ್ಕೊಂತಾರ. ಈಗ ನೋಡಿ, ಅಲ್ಲಿ ನೀವು ಅವಾಗ ಒಂದು ತೋರಿಸಿದ್ರಲ್ಲ 2006 ಮಾಡಲು. ಅದು 2006 ಮಾಡ್ರು ಮೊನ್ನೆ ಎತ್ಕೊಂಡು ಬಂದಿವಿ ಸರ್ ನಾವು ಗಾಡಿ. ಅದು ಸೆಕೆಂಡ್ ಸಲ ತಗೊಂಡಿದ್ದು. ಸೆಕೆಂಡ್ ಎಕ್ಸ್ ತಗೊಂಡಿದ್ದು ಒಂದು 2 ತಿಂಗಳು ಆತೈತೆ ಗಾಡಿ. ಟಾಟಾ ಎಸಿ ಯಾವ್ದಾದ್ರು ಇದ್ರೆ ನಾವೇ ಎತ್ಕೊಂತೀವಿ ಸರ್. ನಾವೇ ವ್ಯಾಪಾರ ಮಾಡಿ ಕೊಟ್ಬಿಡ್ತಿರ್ಬೇಕಾದ್ರೆ. ಆ ಥರ ಟಾಟಾ ಎಸಿ ಎಷ್ಟಾದ್ರೂ ಇರ್ಲಿ ನಾವೇ ಸೇಲ್ ತಗೊಳ್ಳೋದು, ನೀವೇ ಬದಲಾಯಿಸೋದು. ನಾವೇ ಬದಲಾಯಿಸ್ಬಿಡ್ತೀರಿ. ನಾವೇ ಸೇಲ್ ಮಾಡಿಕೊಟ್ಬಿಡ್ರಿ. ಟಾಟಾ ಎಸಿ ಅಂದ್ರೆ ಟಾಟಾ ಎಸ್ ಅಲ್ಲೇ ಆಲ್ಮೋಸ್ಟ್ ಸರ್ಕಲ್ ನಡೀತಾ ಇದೆ. ಟಾಟಾ ಎಸಿ ಅಂದ್ರೆ ನಮ್ ಜೀವ ಸರ್. ಟಾಟಾ ಎಸಿ ಯಾವ್ದಾದ್ರು ಇರ್ಲಿ, ಕೊಳ್ತು ಸ್ಕ್ರಾಪ್ ಬಿಡೋ ಗಾಡಿನ ಬೇಕಾದ್ರೆ ಸೇಲ್ ಮಾಡಿಕೊಟ್ಬಿಡ್ತೀರಿ. ಆ ಥರ ಗಿರಾಕಿ ಹಂಗಿದ್ದಾರೆ ಸರ್ ಟಾಟಾ ಎಸಿ ಇದು. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.